ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಡೆದಂತಹ ಒಂದು ರಾಜ್ಯಶಾಸ್ತ್ರದ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ನೋಡೋಣ. ಅಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಂದು ರಾಜ್ಯಶಾಸ್ತ್ರ ಪರೀಕ್ಷೆ ನಡೀತು. ಇದರ ಒಂದು ಪರೀಕ್ಷೆಯ ಸಂಪೂರ್ಣವಾದಂತಹ ಉತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರಪ್ಪ ಅಂದರೆ 26 ಜನವರಿ 1950. ಇದು ನೆನ್ಪಿಟ್ಕೊಳ್ಳಿ, ಸರಿಯಾದ ಉತ್ತರ ಇಲ್ಲಿ ಬಿ ಬರುತ್ತೆ. 26ನೇ ಜನವರಿ 1950 ಅಂದರೆ ಭಾರತದ ಸಂವಿಧಾನ ಜಾರಿಗೆ ಬಂದ ದಿನಾಂಕ. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಿರ್ಬೋದು ಅಂದರೆ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂದರೆ ಇಲ್ಲಿ ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್ ಅಂತ ಬರುತ್ತೆ. ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಬರ್ಬೋದು? ಕೇಂದ್ರ ಪಟ್ಟಿಗೆ ಉತ್ತಮ ಉದಾಹರಣೆ ಯಾವುದು ಅಂದರೆ ನೋಡಿ, ಇಲ್ಲಿ ಕೇಂದ್ರ ಪಟ್ಟಿಗೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಇಲ್ಲಿ ಮೂರನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಕೇಂದ್ರ ಪಟ್ಟಿಗೆ ಉತ್ತಮ ಉದಾಹರಣೆ ಯಾವುದು ಅಂದರೆ ನಾಲ್ಕನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಯಾವುದು ಅಂದರೆ 4 ಮಾತ್ರ ಅಂತ ಹೇಳ್ಬೋದು. ಇಲ್ಲಿ ಕೇಂದ್ರ ಪಟ್ಟಿಗೆ ಉತ್ತಮ ಉದಾಹರಣೆ ಆಪ್ಷನ್ ಡಿ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ ಬರುತ್ತೆ. LAC ಅನ್ನು ವಿಸ್ತರಿಸಿ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ಅಂತ ಬರುತ್ತೆ. ಓಕೆನಾ? LAC ಅನ್ನು ವಿಸ್ತರಿಸಿ ಅಂದರೆ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್. ಆಪ್ಷನ್ ಸಿ ಸರಿಯಾದ ಉತ್ತರ ಬರುತ್ತೆ 5ನೇ ಪ್ರಶ್ನೆಗೆ. ನೆಕ್ಸ್ಟ್ ಬಂದುಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ನೋಡಿ, 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? 1965 ಇಲ್ಲ ಇಲ್ಲಿ. ಆ್ಯಕ್ಚುಲಿ 1965 ರಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತೆ ಆ್ಯಕ್ಚುಲಿ. ಓಕೆ. ನೆಕ್ಸ್ಟ್ 7ನೇ ಪ್ರಶ್ನೆ ಇಲ್ಲಿ ರಾಮನಗರ ಅಂತ ಬರುತ್ತೆ. ಸರಿಯಾದ ಉತ್ತರ ಯಾವುದು? ರಾಮನಗರ. ಇದು 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮನಗರ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ 5 ಅಂತ ಹೇಳ್ಬೋದು ನಾವು. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ 5. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಇರ್ಬೋದು? ಡ್ಯಾಶ್ ಅನ್ನು ನೇಪಾಳದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ. ಹಾಗಾದರೆ ಯಾವುದನ್ನು? ಮೇ 18, 2006 ರಂದು ನೇಪಾಳದ ಮ್ಯಾಗ್ನಾ ಕಾರ್ಟ್ ಎಂದು ನಾವು ಕರಿತೇವೆ. ನೋಡು, 9ನೇ ಪ್ರಶ್ನೆ ಮೇ 18, 2006. ನೆಕ್ಸ್ಟ್ 10 NAMA ಅಂದರೆ ಏನು? ಆಲಿಪ್ತ ನೀತಿ ಅಂತ ಹೇಳ್ಬೋದು. 10ನೇದೇನು? ಆಲಿಪ್ತ ನೀತಿ. ನೆಕ್ಸ್ಟ್ ರೋಮನ್ 3 ಹೊಂದಿಸಿ ಬರೆಯಿರಿ ನೋಡೋಣ. KS ಎಷ್ಟನೇದಿರ್ಬೋದು? 3ನೇದು. KS 3ನೇದು ಕರ್ನಾಟಕ ಆಡಳಿತ ಸೇವೆ. ನೆಕ್ಸ್ಟ್ ಚಿಪ್ಕೋ ಚಳವಳಿ ಯಾವುದಿರ್ಬೋದು? ಚಿಪ್ಕೋ ಚಳವಳಿ ಯಾವುದಂದ್ರೆ ಚಾಂಡಿ ಪ್ರಸಾದ ಭಟ್ಟ ಅಂತ ಹೇಳ್ಬೋದು. ನೆಕ್ಸ್ಟ್ ಜನಾಂಗೀಯತೆ ನಾಡು ಸಿ ಯಾವುದಕ್ಕೆ ಬರುತ್ತೆ? 1ನೇದು ದಕ್ಷಿಣ ಆಫ್ರಿಕಾ ಬರುತ್ತೆ. 24ನೇ ಅಕ್ಟೋಬರ್ 1945 ಎಷ್ಟಿರ್ಬೋದು? ಡಿ ಇರ್ಬೋದು 2. ನೋಡಿ, ವಿಶ್ವಸಂಸ್ಥೆ. ಬಂಗಬಂಧು ಯಾವುದಿರ್ಬೋದು? 4 ಶೇಖ್ ಮುಜಿಬುರ್ ರೆಹಮಾನ್ ಅಂತ ನಾವು ಹೇಳ್ಬೋದು. ಇಷ್ಟು ಇದೆ. ನೆಕ್ಸ್ಟು 2 ಮಾರ್ಕ್ಸಿಂದ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ 12ನೇ ಪ್ರಶ್ನೆ ನೋಡೋಣ. 1 ಮಾರ್ಕ್ಸಿಂದ ನೋಡೋಣ. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಯಾರು ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಆರ್ಥಿಕ ತಾರತಮ್ಯ ಎಂದರೇನು ಅಂದರೆ ಸಮಾಜದಲ್ಲಿ ಬಡವ ಶ್ರೀಮಂತ ಅಂತ ಭೇದ ಭಾವ ಇಲ್ಲದೆ ಇರುವುದೇ ಇಲ್ಲಿ ಆರ್ಥಿಕ ತಾರತಮ್ಯ. ಇದು ಭೇದ ಭಾವ ಮಾಡುವಂಥದ್ದು, ಇದು ತಾರತಮ್ಯ ಅಂತದೆ. ಅಂದರೆ ಇವಾಗ ಸಮಾಜದಲ್ಲಿ ಬಡವ ಶ್ರೀಮಂತ ಒಂದು ಭೇದ ಭಾವ ಇರುವುದೇ ಇದನ್ನು ಏನಂತ ಹೇಳ್ತೀವಿ? ಆರ್ಥಿಕ ತಾರತಮ್ಯ. INTUC ಅನ್ನು ವಿಸ್ತರಿಸಿ ಅಂದರೆ ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾರ್ಯಾತ್ಮಕ ಸಂಘ ಕಾಂಗ್ರೆಸ್ ಅಂತ ಹೇಳ್ಬೋದು ನಾವು. 15ನೇ ಪ್ರಶ್ನೆಗೆ ವೆಸ್ಟ್ಫಾಲಿಯಾ ಒಪ್ಪಂದ ಯಾವಾಗ ನಡೀತದೆ ಅಂದರೆ 1648ರಲ್ಲಿ ನಡೀತದೆ. ವರ್ಣಭೇದ ನೀತಿ ಅಂದರೆ ಏನಂತಾರೆ? ವರ್ಣಭೇದ ನೀತಿ ಅಂದರೆ ಬಣ್ಣ, ಜನಾಂಗ ಮತ್ತು ಸಂಸ್ಕೃತಿ ಮೂಲದ ಆಧಾರದ ಮೇಲೆ ತಾರತಮ್ಯ ಮಾಡುವುದೇ ವರ್ಣಭೇದ ನೀತಿ ಎಂದು ನಾವು ಕರಿತೇವೆ. ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟು ಇಲ್ಲಿ 17ನೇ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆಗೆ ಯಾವುದಿರ್ಬೋದು? ಸರಿಯಾದ ಉತ್ತರ ನೋಡ್ತಾ ಹೋಗೋಣ. 17ನೇ ಪ್ರಶ್ನೆಗೆ ಬಹುಪಕ್ಷ ಪದ್ಧತಿ ಎಂದರೇನು ಅಂದರೆ ನೋಡಿ, ಬಹುಪಕ್ಷ ಪದ್ಧತಿ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಸೇರಿ ಅಧಿಕಾರದಲ್ಲಿದ್ದರೆ ಅದು ಬಹುಪಕ್ಷ ಪದ್ಧತಿ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಈ ಉದಾಹರಣೆ ಭಾರತದಲ್ಲಿ ಇವತ್ತು JDS, ಕಾಂಗ್ರೆಸ್ಸು, ಹಲವಾರು ನೂರಾರು ಪಕ್ಷಗಳಿದ್ದಾವೆ. ಇದನ್ನು ನಾವೇನಂತ ಹೇಳ್ತೀವಿ? ಬಹುಪಕ್ಷ ಪದ್ಧತಿ ಅಂತ ಹೇಳ್ತೀವಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳು ಯಾವುದಂದರೆ 10 ವರ್ಷ ಆಡಳಿತಾತ್ಮಕ ಸೇವಾ ಅನುಭವ ಹೊಂದಿರಬೇಕು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸೇವಾ ಅನುಭವ ಹೊಂದಿರುತ್ತೆ
ಇದ್ದರೆ ಇದನ್ನು ಏನಂತ ಹೇಳ್ತೀವಿ ನಾವು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಅರ್ಹತೆಗಳಿವು, ಈ ಅರ್ಹತೆಗಳು ಇರಬೇಕಾಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು ಯಾವುದಂದರೆ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳ್ಬೋದು. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡೋಣ. 23ನೇ, ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂದರೆ ಇಲ್ಲಿ ನೋಡಿ ಭಾರತ, ರಷ್ಯಾ. ನೆಕ್ಸ್ಟ್ 24ನೇ ಪ್ರಶ್ನೆ, ಪಂಚಶೀಲ ಒಪ್ಪಂದದ 2 ತತ್ವಗಳನ್ನು ಬರೆಯಿರಿ ಅಂದರೆ ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸುವುದು, ಮತ್ತು ಇನ್ನೊಂದು ಪರಸ್ಪರ ದಾಳಿ ಮಾಡದಿರುವುದು. ಇವೆರಡು ಇಷ್ಟು ಕ್ವಶನ್ಸ್ಗಳು ಕರೆಕ್ಟಾಗಿ ನೀವು ಬರೆದಿದ್ರೆ ಆರಾಮಾಗಿ 30 ಮಾರ್ಕ್ಸ್ ಈಸಿಯಾಗಿ ಪಾಸ್ ಆಗಿಬಿಡ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಮಾಜಶಾಸ್ತ್ರ ಎಂಬ ಒಂದು ಪರೀಕ್ಷೆಗೆ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.